ಮೋಕ್ಷಿತ್ ಅವ್ರಿಗೆ ಆದರೆ ಅದ್ರ ಜೊತೆಗೆ ನಮಗೇನು ಕಾಣಿಸ್ತಾ ಇತ್ತು ಅಂದರೆ ಮೋಕ್ಷಿತ್ ಅವ್ರು ನಿಮ್ಮಲ್ಲಿ ತುಂಬ ಪ್ರೀತಿ ಇದೆ, ಆ ಫ್ರೆಂಡ್ಶಿಪ್ ದೂರ ಆಯ್ತಲ್ಲ ಅನ್ನೋ ಒಂದು ಬೇಸರನೂ ಇದೆ. ಬಟ್ ಅದೇ ಹೇಳಿದ್ರಲ್ಲ, ತುಂಬ ಕೋಪ ಮಾಡ್ಕೊಂಡಿದ್ದು ನಿಮ್ಮ ಮೇಲೇನೆ, ತುಂಬ ಪ್ರೀತಿ ಮಾಡಿದ್ದು ನಿಮ್ಮನ್ನೇ ಅಂತ. ಬಟ್ ಅದನ್ನು ಬಿಟ್ಟು ಅವ್ರು ಇಂಡಿವಿಜುವಲ್ ಆಗಿ ಆಡಬೇಕಿತ್ತು ಅಂತ ಅನಿಸಿದೆ ಜನಗಳಿಗೆ. ಯಾಕೆ ಅಷ್ಟರ ಮಟ್ಟಿಗೆ ನಿಮ್ಮನ್ನು ದೂಷಣೆ ಮಾಡ್ಕೊಂಡೇ ಬಂದರು? ನಾನು ಎಪಿಸೋಡ್ಸ್ ನೋಡಲಿಲ್ಲ, ಬಟ್ ಕೆಲವೊಬ್ರು ಮಾತಾಡಿದ್ದು ಕೇಳಿದ್ದು. ಮಿರರ್ ಮುಂದೆ ನಿಂತ್ಕೊಂಡು ನಿಮ್ಮಿಬ್ಬರು ವಿಚಾರನೆ ಮಾತಾಡ್ತಾರೆ, ಗೌತಮಿ ಮತ್ತೆ ನಿನ್ನ ವಿಚಾರನೆ, ಆಮೇಲೆ ಮಂಜಣ್ಣ ಅಂತ, ಆಮೇಲೆ ಬೇರೆಯವ್ರ ಜೊತೆಗೂ ನಿಮ್ಮ ಬಗ್ಗೆನೇ ಮಾತಾಡ್ತಾರೆ. ಆಮೇಲೆ ಒಂದಷ್ಟು ಸ್ವಿಮ್ಮಿಂಗ್ ಪೂಲ್ ಹತ್ರ ಪಿಂಕ್ ಸೋಫಾ ಹತ್ರ ಎಲ್ಲರೂ ಕೂತಿರ್ಬೇಕಾದ್ರೂ ನಮ್ಮಿಬ್ಬರ ಬಗ್ಗೆನೇ ಮಾತಾಡ್ತಾರೆ. ಗೊತ್ತಿಲ್ಲ ಅವ್ರು ಇವ್ರ ಬಕೆಟ್ ಅವ್ರ ಬಕೆಟ್ ಅಂತ ಗೌತಮಿ ಮತ್ತೆ ನಿಮ್ಮ ಬಗ್ಗೆ ಹೇಳಿರೋದು. ಅದು ನನಗೆ ಗೊತ್ತಿಲ್ಲ ಸರ್, ಅದು ನಾನು ಇನ್ನೂ ಎಪಿಸೋಡ್ಸ್ ನೋಡಲಿಲ್ಲ ಸರ್. ಆಮೇಲೆ ಸರ್ ನನ್ನ ವ್ಯಕ್ತಿತ್ವ ಇದು ಸರ್, ಒಂದ್ಸಲ ನಾನು ಕರಗಿಸ್ಕೊಂಡು ಒಂದ್ಸಲ ಪ್ರೀತಿ ಮಾಡಿದ್ರೆ ಅದು ಆಟದ ವಿಚಾರಕ್ಕೇನೋ ಗಲಾಟೆಗಳಾಯಿತು, ಅವ್ರಿಗೇನೋ ಒಂದು ಇಂಡಿವಿಜುವಲಿ ಆಡಬೇಕು ಅಂತ ಅನಿಸ್ತು. ಯಾಕೋ ಇವರಿಬ್ಬರ ಮಧ್ಯದಲ್ಲಿ ನಾನೆಲ್ಲೋ ಕಳೆದು ಹೋಗ್ತೀನಿ ಅಂತ ಹೇಳಿ ಅವ್ರು ಹೊರಟಿದ್ದಕ್ಕೆ ಆಮೇಲೆ ಲಾಸ್ಟು ಕೂತಿರ್ಬೇಕಾದ್ರೆ ಅವ್ರು ಹೇಳಿದರು, ನಾನೇನಾದರೂ ನಿಮ್ಮ ಜೊತೆಗೆ ಅಂದರೆ ಏನು ನಿಮ್ಮ ಜೊತೆಗೆ ಇದ್ದಿದ್ರೆ ನಾನು ಅವಾಗ ಅಲ್ಲಿ ಆಚೆ ಕೂತ್ಕೋತಿದ್ದೆ, ಇವಾಗ ನೋಡಿ ಇಲ್ಲಿ ಕೂತಿದ್ದೀನಿ ಅಂತಲೇ ಅಂತಂದರು. ಯಾವ ವಿಚಾರವಾಗಿ ಹೇಳ್ತಿದ್ರೆ, ಏನು ಅನಲೈಸ್ ಮಾಡಿ ಹೇಳ್ತಿದ್ರೆ? ಹಾಗಾದರೆ ನೀವು ಬೇಕು ಅಂತಲೇ ಗಲಾಟೆ ಮಾಡ್ಕೊಂಡು ಹೋದ್ರೆ? ಹಾಗಾದರೆ ಬೇಕು ಅಂತಲೇ ನಮ್ಮಿಬ್ಬರ ಬಗ್ಗೆ ಮಾತಾಡ್ತಿದ್ರ? ಹಾಗಾದರೆ ನೀವು ಬೇಕು ಅಂತಲೇ ನಮ್ಮಿಬ್ಬರು ವಿಚಾರ ಇಟ್ಕೊಂಡ್ರೆ ಮಾತ್ರ ನಿಮಗೆ ಅಲ್ಲಿ ಸ್ಥಾನ ಅಂತ ಉಳ್ಕೋತಿತ್ತ? ಏನು ಪ್ರಶ್ನೆಗಳು ಸುಮಾರಷ್ಟಿದೆ. ಬಟ್ ಎಪಿಸೋಡ್ಸ್ ನೋಡೋವರೆಗೂ ಯಾವುದೂ ಗೊತ್ತಾಗಲ್ಲ. ಯಾಕಂದರೆ ಕೆಲವೊಂದು ಎಪಿಸೋಡ್ಸ್ ನೋಡಿದಾಗ ನನಗೆ ಆ ಪರಿಸ್ಥಿತಿನಲ್ಲಿ ಆ ಎಪಿಸೋಡಲ್ಲಿ ನಾನೇನು ಮಾಡ್ತಿದ್ದೆ, ಈಕೆ ಏನು ಮಾಡ್ತಿದ್ರು, ಇನ್ನೊಬ್ರು ಏನು ಮಾಡ್ತಿದ್ರು ಅನ್ನೋದೆಲ್ಲ ಗೊತ್ತಾಗುತ್ತೆ. ಬಟ್ ಆಟದ ವಿಚಾರಕ್ಕೆ ಅನ್ನಂಗಿದ್ರೆ ಆಟದ ವಿಚಾರವಾಗಿ ನಾನೇನೋ ಗೇಮ್ ಆಡಬೇಕು ಉಳಿವಿಕೆಗೋಸ್ಕರ, ಆಟ ಮುಂದೆ ಓಡಿಸ್ಕೊಂಡು ಹೋಗೋದಕ್ಕೋಸ್ಕರ ಫಿನಾಲೆ ರೌಂಡ್ಗೋ ಕಪ್ಪಕ್ಕೆ ಅಂದರೆ ನಂದು ಏನೂ ಪ್ರಾಬ್ಲಮ್ ಇಲ್ಲ ಸರ್. ಬಟ್ ಆ್ಯಸ್ ಅ ಪರ್ಸ್ನಲಿ ಅದು ಆಗದೇ ಇರತಕ್ಕಂಥ ವಿಚಾರಗಳನ್ನ ಕೆಲವೊಂದನ್ನು ತುಂಬ ಚೆನ್ನಾಗಿ ಗೊತ್ತಿರೋವಂಥವ್ರು ಯಾರಾದರೂ ಮಾತಾಡ್ಬಿಟ್ರೆ ಆ್ಯಕ್ಟ್ ಆಗ್ಬಿಡುತ್ತೆ. ತುಂಬ ಗೊತ್ತಿರೋರು ಯಾರೂ ಮಾತಾಡಬಾರ್ದು ಸರ್. ಇವಾಗ ಆಟದ ವಿಚಾರದಲ್ಲಿ ಇವಾಗ ರಜತ್ತು ಸುಮಾರಷ್ಟು ಕಮೆಂಟ್ ಹೊಡಿತಾನೆ, ತ್ರಿವಿಕ್ರಮು ಮಾತಾಡಿದ್ದಾರೆ, ಭವ್ಯವನ್ನು ಅದಕ್ಕೆ ಕುತ್ಕೊಂಡು ಕೇಳಿಸ್ಕೊಂಡಿದ್ದಾರೆ, ಅದಕ್ಕೇನು ಬೇಜಾರಿಲ್ಲ ಸರ್. ಇವಾಗ ರಜತ್ ಹಂಗೆ, ಆ ವ್ಯಕ್ತಿನೇ ಹಂಗೆ, ಆ ವ್ಯಕ್ತಿತ್ವನೇ ಹಂಗೆ. ಇವಾಗ ಚಾಲೆಂಜು ಅಂತಾನೆ, ಎಲ್ಲಿ ಹೋಗಲೇ ಮಂಜಲೆ ಅಂತಾನೆ, ಅದೆಲ್ಲ ಬಿಡಿ ಸರ್, ಅದು ತೊಂದರೆನೇ ಇಲ್ಲ. ಬಟ್ ತೀರಾ ಗೊತ್ತಿರೋರು ಯಾರಾದರೂ ಏನಾದರೂ ಕೆಲವೊಂದು ಮಾತಾಡಿದಾಗ ಕೆಲವೊಂದು ಇದ್ದಂದಾಗ ಅಲ್ಲಿ ನಡೆದಿರಲ್ಲ ಅನ್ನೋ ವಿಚಾರನ ಏನಾದರೂ ಪೋರ್ಟ್ರೇಟ್ ಮಾಡ್ತಾರೆ, ಅದು ಒಂಥರ ಬೇರೆ ಥರನೇ ಅನಿಸುತ್ತೆ. ಬಟ್ ಸ್ಟಿಲ್ ಲಾಸ್ಟ್ ಡೇಟ್ಸಲ್ಲಿ ನಾನು ಲಾಸ್ಟ್ ವೀಕ್ಸಲ್ಲೆಲ್ಲ ಸರಿ ಆದರು. ಆಮೇಲೆ ನನಗೆ ತುಂಬಾ ಖುಷಿ ಆಯಿತು. ಅಂದರೆ ಗೌತಮಿ ಅವರು ಲಾಸ್ಟ್ ವೀಕ್ ಇರಲಿಲ್ಲ ಫಿಲಮ್, ಅದು ಮುಂಚೆ ಒಂದು 3 days ಇದ್ವಿ. ಮಿಡ್ ವೀಕ್ ಎಲೆಕ್ಷನ್ ಆಗದೆ ಒಂದು 3-4 days ಇದ್ವಿ. ಅದಾದಮೇಲೆ 1 week ನಾವು ಅಲ್ಲಿದ್ವಿ. ಬಟ್ ಖುಷಿ ಆಯಿತು. ಬಟ್ ಅದೆಲ್ಲ ಏನಿಲ್ಲ ಸರ್. ಗೇಮ್ ಆದಮೇಲೆ ಬಿಗ್ ಬಾಸ್ ಮನೆಯಿಂದ ಬಂದಾದಮೇಲೆ ಆಚೆ ಬಂದಾದಮೇಲೆ ಅವ್ರವ್ರ ಕೆಲಸ ಅವ್ರವ್ರದ್ದು ಆ ಥರದ್ದು. ಬಟ್ ನನಗೆ ಅದೇ ನೀವು ಕೇಳಿದ್ದು ಕೆಲವೊಂದು ಅನಿಸಿದ್ದು ಆ ಥರದ್ದು ಅನಿಸಿದ್ದು ಹೌದು ನನಗೆ. ಅಲ್ಲ, ಇನ್ಫ್ಯಾಕ್ಟ್ ನಿನ್ನೆ ಒಂದು ಸಂದರ್ಶನದಲ್ಲೂ ಕೂಡ ಹಾಗೆ ಹೇಳಿದ್ದಾರೆ ಅವರು. ಅಂದರೆ ನಿಮ್ಮಿಬ್ಬರಿಂದ ದೂರ ಆಗಿದ್ದಕ್ಕೆ ನಾನು ಫೈನಲ್ ತನಕ ಬಂದಿದ್ದು ಅನ್ನೋ ಥರನೂ ಹೇಳಿದ್ದಾರೆ ಆ್ಯಕ್ಚುಲಿ ಸಂದರ್ಶನದಲ್ಲಿ. ಸಂತೋಷ ಸರ್, ಅದು ಸಂತೋಷ ಸರ್. ಆಟದ ಪ್ರಕಾರ ಅವ್ರಿಗೇನೋ ಅನಿಸಿದೆ, ನಾನು ಇವ್ರ ಜೊತೆಗಿದ್ದರೆ ನಾನೆಲ್ಲೋ ಹೊರಟೋಗ್ತೀನಿ ಹಾಗೆ ಹೀಗೆ ಅಂತ ಅನಿಸಿದೆ. ಅಲ್ಲಿ ಹೋಗಿದ್ದು ತೊಂದರೆ ಇಲ್ಲ ಸರ್. ಆಮೇಲೆ ನಾನು ಹಂಗೆ ಅಂದ್ಬಿಟ್ಟು ನಾನು ಫಸ್ಟ್ ಸ್ಟಾರ್ಟಿಂಗ್ ವೀಕ್ಸಲ್ಲಿ ನಾನೇ ಬಂದು ಹೇಳಿದ್ದು ನಿಮಗೆ 10 ವಾರ ಇರ್ತೀಯ ಇಲ್ಲ ಅಂತ. ನಾನು ಅಲ್ಲಿ ನಿಂತ್ಕೊಂಡೆ ಇದ್ದಂದೆ. ಆಮೇಲೆ ವೈಸ್ ಕ್ಯಾಪ್ಟನ್ ಅಂತ ಕೊಟ್ಟೆ, ಅದಕ್ಕೆ ಮಹಾರಾಜ ಯುವರಾಣಿ ಅಂತ ಮಾಡಿದ್ರು. ಅವೆಲ್ಲ ನಾನೇ ಹೇಳ್ಕೊಳ್ಳಲ್ಲ, ಅದು ಸುಮಾರಷ್ಟು ಹೇಳ್ಕೊಳ್ಳೋದಿದೆ. ಅದು ಹೇಳ್ಕೊಳ್ಳೋದು ಅಂತದಲ್ಲ, ಜನಗಳಿಗೆ ಗೊತ್ತಾಗಿದೆ ಏನು ಎತ್ತ ಅಂತಲ್ಲ. ಬಟ್ ಅವರು ನಿಜವಲ್ಲೂ ಹೇಳ್ತೀನಿ ರೈಟ್ ಡಿಸಿಷನ್ ತೊಗೊಂಡ್ರು. ನಾನು ಇಂಡಿವಿಜುವಲಿ ಆಡ್ತೀನಿ, ಇಂಡಿವಿಜುವಲಿ ಇವ್ರನ್ನೆಲ್ಲ ಎದುರಾಕೋತೀನಿ. ನನಗೆ ಗೊತ್ತಿತ್ತು, ನನಗೆ ಇಡೀ ಮನೇಲಿ ಯಾರು ಮಾತಿದ್ರೆ ನಾಮಿನೇಷನ್ ನನಗೆ ಯಾಕೆ ತಗೋತಾರೆ ಅನ್ನೋದು. ಅವ್ನು ನನಗೇನು ನಾಮಿನೇಷನ್ ತಗೊಂಡು ನೀವು ಅವರಿಗೆ ರಿವರ್ಸ್ ವಾಪಸ್ ನಾಮಿನೇಟ್ ಮಾಡ್ತಿರ್ಲಿಲ್ಲ. ಅವ್ರು ದೂಷಣೆ ಮಾಡ್ತಾ ಇದ್ರು, ದ್ವೇಷ ಮಾಡ್ತಿದ್ರು, ನಾಮಿನೇಟ್ ಮಾಡ್ತಾನೆ ಇದ್ರು. ಬಟ್ ನೀವೆಲ್ಲೂ ಅವ್ರು ಮಾಡಿದಾಗ ವಾಪಸ್ ನೀವು ಮಾಡಲೇ ಇಲ್ಲ. ನನಗೆ ಆ ಥರ ಇರಲಿಲ್ಲ. ಯಾರ್ದಲ್ಲಿ ನನಗೇನು ಅನ್ಸುತ್ತೋ ನಾನು ಅದು ಮಾಡ್ತಿದ್ದೆ. ಯಾರು ನನಗೆ ಅವತ್ತು ಆ ವೀಕಲ್ಲಿ ನಾಮಿನೇಷನ್ ಅನ್ಸುತ್ತೆ. ಬಟ್ ನಿಮ್ಗೆ ತಲೆಗೆ ಬರ್ತಾ ಇತ್ತು ಇವರು ನಮ್ಮಿಂದ ದೂರ ಹೋಗಿದ್ದಾರೆ ಬೇಡ ಫ್ರೆಂಡ್ಶಿಪ್ ಅಂತ, ಮತ್ತೆ ಯಾಕೆ ನನ್ನನ್ನೇ ಇವರು ನಾಮಿನೇಟ್ ಮಾಡ್ತೀರಿ ಅಂತ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟೆ. ಮಾಡ್ಕೊಳ್ಳಿ ಬಿಡಿ, ಜನಗಳು ಅಲ್ಟಿಮೇಟ್ ಸರ್. ನಾವು ಯಾರನ್ನೇ ನಾಮಿನೇಷನ್ ಮಾಡಿದ್ರು ಜನಗಳು ಸೇವ್ ಮಾಡಬೇಕು ಸರ್. ಅದು ಆಮೇಲೆ ನೋಡ್ಕೊಳ್ಳೋಣ. ಆಮೇಲೆ ನೀವು ನಾಮಿನೇಷನ್ ಮಾಡಿದಾಗ ಯಾಕೆ ಕಾರಣಗಳು ಕೊಡ್ತಿದ್ರು ನಾನು ಅದಕ್ಕೆ ಉತ್ತರ ಕೊಡ್ತಿದ್ದೆ. ಕೆಲವೊಂದೆಲ್ಲ ಮನೇಲಿ ಕಾಣಿಸ್ಕೊಳ್ಳಲ್ಲ ಅಂದರೆ ಹೆಂಗೆ ಕಾಣಿಸ್ಕೊಳ್ಳಲ್ಲ? ಡೈಲಿ ಬಂದು ಗುಡ್ ಮಾರ್ನಿಂಗು, ಗುಡ್ ಆಫ್ಟರ್ನೂನು, ಗುಡ್ ಈವ್ನಿಂಗು ಮತ್ತು 5-5 ನಿಮಿಷಕ್ಕೆ ಬಂದು ಮಾತಾಡ್ತಿರ್ಬೇಕಾ? ಏನಕ್ಕೆ ಕಾಣಿಸ್ಕೊಳ್ಳಲ್ಲ ಮನೇಲಿ ಅಲ್ವಾ? ಆ ಥರ ಕಾರಣಗಳೆಲ್ಲೋ ಕೊಟ್ಟು ಒಂದು ಮೂಲೆ ಅವೆಲ್ಲ ನೀವು ಎಷ್ಟೋ ಜನ ಒಬ್ಬೊಬ್ಬರು ಕೂತಿದ್ದಾರಲ್ಲ, ಅದು ನಾನು ಕೂತ್ಕೊಳ್ಳೋದ್ರಲ್ಲಿ ತಪ್ಪೇನು? ಆಮೇಲೆ ನಾನು ಟಾಸ್ಕಲ್ಲಿ ಆಡಲಿಲ್ಲ, ಇನ್ನೊಂದು ಕೆಲವೊಂದು ಕಾರಣಗಳು ಕೊಟ್ಟರೆ ಓಕೆ, ಅವ್ರು ಕೊಟ್ಕೋತಾ ಹೋದ್ರು ಅದೇನು ತೊಂದರೆ ಇಲ್ಲ. ನನಗೇನು ಅದೇನು ಬೇಸರನೂ ಆಗ್ತಿಲ್ಲ, ಏನೂ ಇರಲಿಲ್ಲ. ಬಟ್ ಅವರು ಇಂಡಿವಿಜುವಲಿ ನಾನು ಆಡಬೇಕು, ನಾನು ಗೆಲ್ಲಬೇಕು ಅಂತೆಲ್ಲ ಹೋಗಿದ್ದೆಲ್ಲ ಓಕೆ. ಬಟ್ ಕೆಲವೊಂದು ಮಾತುಗಳು ಕೆಲವೊಂದೆಲ್ಲೋ ಒಂದು ಸಲ ಕೇಳಿದಾಗ
ಒಂದ್ಸಲ ಹರ್ಟ್ ಆಗುತ್ತೆ ಸರ್ ಅದು. ನಾನು ಅದನ್ನೇ ಹೇಳಿದ್ನಲ್ಲ, 2 ಏಟ್ ಬೇಕಾದ್ರೆ ಹೊಡ್ಸ್ಕೊಂಡ್ಬಿಡ್ಬೋದು, ಎಲ್ಲೋ ಬಿದ್ದು ಒದ್ದಾಡ್ಬಿಡ್ಬೋದು. ಬಟ್ ಆ್ಯಕ್ಚುಲಿ ಯಾರಾದರೂ ಏನಾದರೂ ಕೆಲವೊಂದು ಮಾತುಗಳು ಕೆಲವೊಂದು ಆಡ್ಬಿಟ್ರೆ ಕಷ್ಟ ಅಂತ. ಆಮೇಲೆ ಬಿಗ್ ಬಾಸ್ ಹೌದು ಗೇಮ್ಗೋಸ್ಕರ ಆಡ್ತಿರೋದು ಹೌದು. ಅಂತ ತೀರಾ ಗೊತ್ತಿರೋಂಥ ವಿಚಾರಗಳು ಅಂದರೆ ಗೇಮ್ಗೋಸ್ಕರ ನಮ್ಮ ಹತ್ರ ಕೂತು ಮಾತಾಡ್ತಿದ್ದ, ಗೇಮ್ಗೋಸ್ಕರ ನಮ್ಮ ಹತ್ರ ಎಲ್ಲನೂ ಹೇಳಿಸ್ಕೊತಿದ್ದ, ಗೇಮ್ಗೋಸ್ಕರನೇ ಎಲ್ಲನೂ ಕೇಳಿಸ್ಕೊತಿದ್ದ. ಆಮೇಲೆ ಇವೆಲ್ಲೋ ಕೆಲವೊಂದೆಲ್ಲ ಕಡಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಹಾಗಾಗಿ